ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಸಾಮಾಜಿಕ ಕ್ರಾಂತಿ ಹರಿಕಾರ ಬಸವಣ್ಣ ಒಂದು ನೆನಹು. ಕಳಬೇಡ ಕೊಲ್ಲಬೇಡ ಹುಸಿಯನಾಡಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು 12ನೇ ಶತಮಾನದಲ್ಲಿ ಹರಡ ಬಸವಣ್ಣನವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಬಸವಣ್ಣನವರು ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿ ಇತಿಹಾಸದಿಂದ ಮರೆಯಾಗುವುದಿಲ್ಲ. ಸನಾತನಿಗಳ ಮೆಟ್ಟಿ ನಿಂತು ಎಲ್ಲರೂ ಒಪ್ಪುವ ಬಸವ ಧರ್ಮ ಸ್ಥಾಪಿಸುವ ಮೂಲಕ ನೂರಾರು ವರ್ಷ ಗತಿಸಿದರೂ ಇಂದಿಗೂ ಜನಮಾನಸದಲ್ಲಿ ಮನೆ ಮಾಡಿರುವ ಬಸವಣ್ಣ ಓರ್ವ ದೊಡ್ಡ ಸಾಮಾಜಿಕ ಸುಧಾರಕರು. ಮಹಾಮಾನವತಾವಾದಿಯಾಗಿ, ಕಾಯಕ ಯೋಗಿಯಾಗಿ, ಶರಣ ದಾಸೋಹಿಯಾಗಿ, ಸಮಸಮಾಜ ನಿರ್ಮಾಣಕ್ಕಾಗಿ ಹೋರಾಡಿದವರು, ಧರ್ಮದಿಂದ ರಾಜಕಾರಣ ಮಾಡಿದ ರಾಜಕಾರಣಿ, ಮಹಿಳಾ ಮೀಸಲಾತಿ ಜಾರಿಗೆ ತಂದ ಕ್ರಾಂತಿಕಾರಿಯಾಗಿ ಮೆರೆದ ಬಸವಣ್ಣನವರು ಈ ಯುಗದ ಪುರುಷ. ಇವರು ಓರ್ವ ಸಂತ, ಕವಿ, ದಾರ್ಶನಿಕ ಆಗಿದ್ದರು. ನೂರಾರು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟುವುದರ ಮೂಲಕ ನೂರಾರು ಶರಣ ಶರಣೆಯರು ಅಸ್ತಿತ್ವಕ್ಕೆ ಬರಲು ಮುನ್ನುಡಿ ಬರೆದವರು. ಸಮಾಜದಲ್ಲಿದ್ದ ಹೆಣ್ಣು ಗಂಡು, ಸ್ಪರ್ಶ ಅಸ್ಪರ್ಶ ಭೇದವನ್ನು ಬಡಸಮೇತ ಕಿತ್ತು ಹಾಕಲು ಅವರು ಮಾಡಿದ ಕ್ರಾಂತಿ ಅಂತಿಂತದ್ದಲ್ಲ. ಆಗಲೇ ಅವರಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಮೊಳಕೆಯೊಡೆದಿತ್ತು. ಅದಕ್ಕಾಗಿ ಎಲ್ಲರೂ ಸಮಾನರು, ಮೇಲು ಕೀಳೆಂಬ ಭಾವ ಸಲ್ಲದು ಎಂದು ಸಾರಿದ್ದರು. ಬಸವಣ್ಣ 900 ವರ್ಷಗಳ ಹಿಂದೆ ಬದುಕಿದ್ದರು. ಆದರೆ ಅವರ ಬೋಧನೆಗಳು, ತತ್ವ ಸಿದ್ಧಾಂತಗಳು ಇಂದಿಗೂ ಪ್ರಸ್ತುತವಾಗಿವೆ. ಅವರ ಕಾಲದಲ್ಲಿ ಉನ್ನತ ವರ್ಗಗಳು ಮತ್ತು ಶೂದ್ರರ ನಡುವೆ ತೀಕ್ಷ್ಣವಾದ ವ್ಯತ್ಯಾಸ ಇತ್ತು. ಧರ್ಮವು ಕೆಲವು ಜನರ ಸ್ವತ್ತಾಗಿತ್ತು. ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ವೈದಿಕ ಜ್ಞಾನವನ್ನು ನಿರಾಕರಿಸಿದ ಕಾಲವದು. ಅಸ್ಪೃಶ್ಯರ ಸ್ಥಿತಿ ಶೋಚನೀಯವಾಗಿತ್ತು. ಅವರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಹಿಂದೂ ಸಮಾಜ ತನ್ನೆಲ್ಲ ಉನ್ನತ ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ವೈಭವಗಳ ಹೊರತಾಗಿಯೂ ಸಾಮಾನ್ಯ ಜನರ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸುವಲ್ಲಿ ಸಂಪೂರ್ಣ ವಿಫಲವಾಗಿತ್ತು. ಈ ಸಂದರ್ಭದಲ್ಲಿ ಬಸವಣ್ಣನವರು ಸೂರ್ಯನಂತೆ ಉದಯಿಸಿದರು. 1134ರಲ್ಲಿ ರಾಜ್ಯದ ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯ ಬ್ರಾಹ್ಮಣ ಕುಟುಂಬದಲ್ಲಿ ಬಸವಣ್ಣನವರು ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಸಹೋದರಿ ಅಕ್ಕ ನಾಗಮ್ಮ. ಬಸವಣ್ಣನವರು ಶೈವ ಬ್ರಾಹ್ಮಣ ಸಂತತಿಯವರು. ತಮ್ಮ 8ನೇ ವಯಸ್ಸಿನಲ್ಲಿ ಉಪನಯನ ಮಾಡುವ ಸಂದರ್ಭದಲ್ಲಿ ಮೊದಲು ಅಕ್ಕ ನಾಗಮ್ಮನಿಗೆ ಬ್ರಹ್ಮೋಪದೇಶ ಮಾಡಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಆದರೆ ಸನಾತನಿಗಳಿಗೆ ಅದು ಅಸಾಧ್ಯದ ಕೆಲಸ. ಆಗ ಬಸವಣ್ಣನವರು ಅಕ್ಕನಿಗೆ ಸಿಗದ ಬ್ರಹ್ಮೋಪದೇಶ ತನಗೂ ಬೇಡ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಸಿಟ್ಟಿಗೆದ್ದ ಅವರ ತಂದೆ ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕುತ್ತಾರೆ. ಮಹಾನ್ ಸಾಧಕರು, ಚರಿತ್ರೆಕಾರರ ಬದುಕೇ ಹೀಗೆ. ಅವರು ಮನೆ ಬಿಟ್ಟ ನಂತರವೇ ಮಹತ್ಕಾರ್ಯ ಸಾಧಿಸುವುದು. ಹೀಗೆ ಉಪನಯನವನ್ನು ಧಿಕ್ಕರಿಸಿದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬರುತ್ತಾರೆ. ಅಲ್ಲಿ ಜಾತವೇದ ಮುನಿಗಳಲ್ಲಿ ಅಭ್ಯಾಸ ಮಾಡುತ್ತಾರೆ. ನಂತರ ಕಲ್ಯಾಣದ ಬಿಜ್ಜಳನ ಆಸ್ಥಾನದಲ್ಲಿ ಕರುಣೆ ಮಾಡಿ ಅರ್ಥಮಂತ್ರಿಗಳಾಗಿ, ಕೊನೆಗೆ ಪ್ರಧಾನಮಂತ್ರಿಗಳಾಗಿ ಧರ್ಮದಿಂದ ರಾಜಕಾರಣ ಮಾಡಿದ್ದನ್ನು ಇತಿಹಾಸ ಮರೆಯುವುದಿಲ್ಲ. ಕಲ್ಯಾಣದಲ್ಲಿದ್ದಾಗ ಮತ್ತೆ ಅವರ ಮನಸ್ಸು ಸಾಮಾಜಿಕ ಹೋರಾಟಕ್ಕೆ ಹಾತೊರೆಯುತ್ತದೆ. ಜಾತಿಗಳನ್ನು ವಿಂಗಡಿಸುವಲ್ಲಿ ದೇವಸ್ಥಾನಗಳು ಮಹತ್ವದ ಪಾತ್ರ ವಹಿಸಿದ್ದವು. ಆಗ ದೇವಾಲಯಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ. ಇದರಿಂದಾಗಿ ಬಸವಣ್ಣನವರು ವ್ಯಗ್ರಗೊಳ್ಳುತ್ತಾರೆ. ದೇವರು ಎಲ್ಲರಿಗೂ ಸಮಾನ, ಎಲ್ಲರಿಗೂ ಮುಕ್ತಿ ಹೊಂದುವ ಅವಕಾಶ ಇದೆ ಎಂದು ಮನಗಾಣುತ್ತಾರೆ. ಎಲ್ಲರಿಗೂ ಪ್ರವೇಶಕ್ಕೆ ಅವಕಾಶ ಇಲ್ಲದ ಗುಡಿಗಳಿಂದೇನು ಪ್ರಯೋಜನ ಎಂದು ಹೇಳಿ ಇಷ್ಟಲಿಂಗ ಪೂಜಾ ಪದ್ಧತಿಯನ್ನು ಜಾರಿಗೆ ತರುತ್ತಾರೆ. ಇಷ್ಟಲಿಂಗವೇ ಪರಮಾತ್ಮನ ಸ್ವರೂಪ ಎಂದು ಸಾರುತ್ತಾರೆ. ಕಾರಣ, ಯಾರು ಗುಡಿಗಳಿಗೆ ಹೋಗದೆ ಇಷ್ಟಲಿಂಗ ಪೂಜಿಸುವಂತೆ ಕರೆ ಕೊಡುತ್ತಾರೆ. ಇದರಿಂದಾಗಿ ಅವರನ್ನು ಇಷ್ಟಲಿಂಗದ ಜನಕ ಎಂದೇ ಕರೆಯಲಾಗುತ್ತದೆ. ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನು ಬುಡಸಮೇತ ಕಿತ್ತು ಬಿಸಾಕುವ ಉದ್ದೇಶದಿಂದ ಶಿವಶರಣ ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಯ ಮಗ ಶೀಲವಂತನೊಂದಿಗೆ ಬ್ರಾಹ್ಮಣ ಕುಲದ ಮಧುವರಸರ ಮಗಳು ಲಾವಣ್ಯವತಿಯ ಮದುವೆ ಮಾಡಿಸಿ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತಾರೆ. ಆದರೆ ಈ ಒಂದು ಘಟನೆ ಸನಾತನಿಗಳನ್ನು ರೊಚ್ಚಿಗೆಬ್ಬಿಸಿ ಬಿಡುತ್ತದೆ. ಬಿಜ್ಜಳನಿಗೆ ಬಸವಣ್ಣನವರ ವಿರುದ್ಧ ಇಲ್ಲಸಲ್ಲದ ಚಾಡಿ ಹೇಳಿ ರಾಜ ಅವರ ಮೇಲೆ ಸಿಟ್ಟಾಗುವಂತೆ ಮಾಡುತ್ತಾರೆ.
ಸನಾತನಿಗಳ ಮಾತನ್ನು ಆಲಿಸಿದ ಬಿಜ್ಜಳ ಮಹಾರಾಜ ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆ ವಿಧಿಸುತ್ತಾನೆ. ನಂತರ ಕಲ್ಯಾಣದಿಂದ ಅವರು ಮತ್ತೆ ಕೂಡಲ ಸಂಗಮಕ್ಕೆ ಬರುತ್ತಾರೆ. ಇದನ್ನೇ ಕಾಯುತ್ತಿದ್ದ ಸನಾತನಿಗಳು ಕಲ್ಯಾಣದಲ್ಲಿ ಶರಣರ ಮಾರಣಹೋಮವನ್ನೇ ನಡೆಸಿಬಿಡುತ್ತಾರೆ. ಶರಣರು ಬರೆದ ವಚನಗಳ ಕಟ್ಟನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಹರಳಯ್ಯ ಮತ್ತು ಮಧುವರಸರಿಗೆ ಎಳೆಹೂಟಿ ಶಿಕ್ಷೆಯನ್ನು ಕೊಟ್ಟು ಬರ್ಬರವಾಗಿ ಕೊಂದು ಹಾಕುತ್ತಾರೆ. ಅಂದಿಗೆ ಕಲ್ಯಾಣ ಪಟ್ಟಣ ರಕ್ತಸಿಕ್ತವಾಗುತ್ತದೆ. ಮುಂದೆ ಶರಣೆಯರು ಕಲ್ಯಾಣವನ್ನು ತೊರೆದು ಬೇರೆ ಬೇರೆ ಕಡೆ ಪಲಾಯನ ಮಾಡುತ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಸಾಮಾಜಿಕ ಕ್ರಾಂತಿ ಇಂದು ಹೊಸ ರೂಪ ಪಡೆದುಕೊಂಡಿದೆ. ಭಾರತದ ಭದ್ರ ಸಂವಿಧಾನ ಬಸವಣ್ಣನವರ ತತ್ವಾದರ್ಶಗಳ ಮೇಲೆ ರಚಿತವಾಗಿದೆ. ಹೀಗಾಗಿ ಅದು ಭಾರತೀಯರನ್ನು ಒಗ್ಗೂಡಿಸುವತ್ತ ಹೆಜ್ಜೆ ಇಡುತ್ತಿದೆ. ಆದರೆ ಸನಾತನ ಮನಸ್ಥಿತಿಯವರು ಆಗಾಗ ಸಂವಿಧಾನದ ಮೇಲೆ ದಾಳಿ ಇಡುತ್ತಲೇ ಇದ್ದಾರೆ. ಹೀಗೆ ದಾಳಿ ನಡೆದಾಗಲೊಮ್ಮೆ ಬಸವಣ್ಣನವರು ಮತ್ತೆ ಮತ್ತೆ ನೆನಪಾಗುತ್ತಾರೆ. ಅವರ ಭೌತಿಕ ದೇಹ ಇಲ್ಲದಿರಬಹುದು, ಆದರೆ ಅವರು ಮಾಡಿದ ಹೋರಾಟಗಳು ಇಂದಿಗೂ ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿರುವುದೇ ಅವರು ಇನ್ನೂ ಬದುಕಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ.